ಓಂ ಅದೇ ಶುರುವಾಗಿದ್ದೀಗ. ಶ್ರೀ ಗುರುಭ್ಯೋ ನಮಃ ಹರಿ. ಯಾವ್ದನ್ನ 2000 ಎಷ್ಟು ವರ್ಷ ಆಯ್ತು ಈಗ? ಯಾವ್ದು ಆಗ ಅದಿಲ್ಲ ಇದೆಯಾ? ಭಾಷೆ ತತ್ವಪ್ರಕಾಶಕ್ಕೆ ಇರಲಿಲ್ಲ ಆಗ. ಅದು ಅವಾಗಿದ್ದ ರೆಕಾರ್ಡ್ ಆಗಿಲ್ಲ. ಇಲ್ಲ ಅವಾಗ ಈ ಕಾನ್ಸೆಪ್ಟೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಆಡಿಯೋ ಇದೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಗುಣೈ ಸರ್ವೈರುರಿಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಆಚಾರ್ಯ ಭಾಷ್ಯ ಬರೆದಿದ್ದು ಯಾವಾಗ? ವೇದವ್ಯಾಸರ ಅಪ್ಪಣೆ ಕೊಡ್ತಾನೆ ಭಾಷ್ಯ ಬರೀತಾರೆ. ಒಂದು ಪದ್ಧತಿ ಇದೆ. ಉಳಿದವರು ಯಾರು ಕೂಡ ದೇವರ ಅಪ್ಪಣೆ ತಗೊಂಡು ಬರ್ತಿದ್ದೇವೆ ಇದೊಂದು ಹೇಳೋದಿಲ್ಲ. ಆಚಾರ ಒಬ್ಬರೇ ಹೇಳೋದು. ಯಾವುದೋ ನೀವು ಪೇಪರ್ಗೆ ಆರ್ಟಿಕಲ್ ಕಳಿಸ್ತೀರಿ ಅಂತ ತಿಳ್ಕೊಬೇಡ, ಟ್ರಾನ್ಸ್ಲೇಷನ್ ಕಳಿಸ್ತೀರಿ ಅಂತ ತಿಳ್ಕೊಬೇಡ, ಪಬ್ಲಿಷ್ ಮಾಡೋದಿಲ್ಲ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಒರಿಜಿನಲ್ ಆಥರ್ ಪರ್ಮಿಷನ್ ಕೊಟ್ಟಿದ್ದಾನೆ ನಿಮಗೆ ಅಂತ ಕೇಳ್ತಾರೆ. ಕೊಟ್ಟಿದ್ದಾನೆ ಅಂದರೆ ಲೆಟರ್ ತೋರಿಸ್ಬೇಕು ನೀವು, ಇಲ್ಲದ್ರೆ ಹಾಕೋದಿಲ್ಲ. ಯಾಕಂದ್ರೆ ನಿಮ್ಮ ಅವ್ರು ಟ್ರಾನ್ಸ್ಲೇಟ್ ಮಾಡೋಕೆ ನಿಮ್ಗೆ ಒಪ್ಪಿಗೆ ಕೊಡಬೇಕು ಅವರು, ಗೊತ್ತಾಯ್ತಾ? ಇಲ್ಲ ಹೋದ್ರೆ ಕೊಡೋದಿಲ್ಲ. ಕಾಪಿ ರೈಟ್ ಅದು ಅಬ್ರಿಜರ್ ಫಾರಮ್ ಕಳಿಸ್ಬೋದು. ಅವ್ರು ಪರ್ಮಿಷನ್ ತೊಗೊಂಡಿದ್ದೀರಾ ಅಂತ ಕೇಳ್ತಾರೆ. ಇವತ್ತು ಫಾಲೋ ಮಾಡಿ, ಇದು ಹಿಂದವ್ರು ಯಾರು ಫಾಲೋ ಮಾಡಿ, ಆಚಾರ ಒಬ್ಬರೇ ಫಾಲೋ ಮಾಡಿದ್ದು. ಅವ್ರು ಬದಿಗೆ ಹೋಗೋ ಉದ್ದೇಶ ಅಪ್ಪಣೆ ತೊಗೊಂಡ್ಬರ್ಬೇಕು. ಇವರೆಲ್ಲ ಭಾಷ್ಯದ ಅರ್ಥ ಕೇಳಿದ್ರು ಬಾಯಲ್ಲೇ ಹೇಳಿಬಿಟ್ಟಿದ್ರು, ಬರೆದಿರಲಿಲ್ಲ. ಬರೆಸ್ಬೇಕಾದ್ರೆ ಏನಾಗಬೇಕು? ಮೂಲಕಾರ ಅಪ್ಪಣೆ ಸಿಗಬೇಕು. ಅವ್ರು ಹೋದಾಗ ಅಪ್ಪಣೆ ಕೊಟ್ಟು ಸೂತ್ರಾರ್ಥ ವಿಚ್ಛೇದ್ ಕುರು ಭಾಷ್ಯ ಬಂದು ಆಕ್ಷೇಪ ಮಾಡಿದ್ರೆ ಬರಲಿಲ್ಲ ಅವರು. ಕುರು ಸೂತ್ರ ಭಾಷ್ಯ ವಿಲಂಬಿತ ಅವಾಗ ಬರೋದು ಆಚಾರ್ಯ. ಇದು ತೋರಿಸಿದ್ರೆ ಲೇಟೆಸ್ಟ್ ಕಾನೂನು ನಮಗೆ ಆಚಾರ ಫಾಲೋ ಮಾಡಿದ. ಎಲ್ಲರೂ ಮಾಡಬೇಕಾದ್ರೆ ಕೆಲಸ. ಯಾರೋ ಮನೆ ಅವ್ರು ಊಟಕ್ಕೆ ಬರ್ಲಕ್ಕೆ ಕೇಳಿದ್ರೆ ಹೋಗ್ಬಿಟ್ರೆ ಗತಿ ಏನಾಗಬೇಕು? ನೀವು ಹೋದ್ ಅವರೇ ಕರೆದಿ ನಿಮ್ಮನ್ನ ಕತೆ ಮುಗಿತಲ್ಲಿಗೆ. ಅವ್ರು ಯಾರು ಹೇಳ್ಬೇಕು ಅದನ್ನ? ಆಥರೈಸ್ಡ್ ಪರ್ಸನ್ ಹೇಳ್ಬೇಕು, ಇಲ್ಲ ಅವ್ರು ಹೇಳ್ಬೇಕು. ಆಥರೈಸ್ಡ್ ಪರ್ಸನ್ ಹೇಳಿದ್ರೆ ಬೆಲೆ ಇರುತ್ತೆ. ನೀವು ಬರೀರಿ ಯಾರಿಗೆ ಬರೀ ಪರ್ಮಿಷನ್ ಕೊಡ್ತಾರೆ ಹೇಳಿ ನೋಡಂತೆ. ಇವ್ರು ಟ್ರಾನ್ಸ್ಲೇಟ್ ಮಾಡ್ಬೋದು, ಯಾರಿಗೆ ಪರ್ಮಿಷನ್ ಕೊಡ್ತಾರೆ? ಇವ್ರ ಮೇಲೆ ಫುಲ್ ವಿಶ್ವಾಸ ಇದೆ. ಇವ್ರಿಗೇನು ಹೇಳಿದ್ರೆ ಅರ್ಥ ಆಗುತ್ತೆ, ಅಷ್ಟು ಇವತ್ತೆಲ್ಲ ಬರೀತಾರೆ ಅಂತೇಳಿ. ಇವ್ರದವ್ರು ಏನು ದಯವಿಟ್ಟು ಬರಿಬೇಡ ಮಾರ ಏನೇನೋ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ನೀರೆಲ್ಲ ಬರೆಸ್ಬಿಟ್ಟ ಮೇಲೆ ಆಭಾಸ ಆಗಿ ಹೋಗುತ್ತೆ. ಅದಕ್ಕೆ ಭಾಷ್ಯವನ್ನ ಬರೀಲಿಕ್ಕೆ ಅಪ್ಪಣೆ ಕೊಟ್ಟರು ಅಂದರೆ ಅವರಿಗೆ ಎಲ್ಲ ವಿಧವಾದ ಬರೀಲಿಕ್ಕೆ ಅರ್ಹತೆ ಇದೆ ಅಂತ ಅರ್ಥ. ಉಳಿದವ್ರಿಗೆಲ್ಲ ಕೊಡೋದಿಲ್ಲ. ಇದು ಇಬ್ಬರಿಗೂ ಕೂಡ ಇದೆ. ಭಾಷ್ಯ ಬರೆದವ್ರು ಯಾರು ತೋರಿಸಾಗೋ, ಸೂತ್ರ ಬರೆದವ್ರು ಯಾರು ತೋರಿಸಾಗೋ ಆಯಿತು, ಅಪ್ಪಣೆ ತೊಗೊಂಡಾಗಾಯಿತು. ಇವ್ರು ಭಾಷ್ಯ ಬರೀತಾರೆ ಪರ್ಮಿಷನ್ ಕೊಟ್ಟಾಗೋ ಆಯಿತು. ಇವೆಲ್ಲ ಹಿಂದಿನ ಪ್ರಿಯಾಂಬಲ್ ಇದಿಷ್ಟು ಕೂಡ. ಆಚಾರ್ಯ ಎಲ್ಲಿ ಬರೆದಿದ್ದೀನ? ದೊಡ್ಡ ಬದರಿಯಲ್ಲಿ ಅಪ್ಪಣೆ ಆಯಿತು, ಚಿಕ್ಕ ಬದರಿಯಲ್ಲಿ ಬರೆದಿದ್ದಾನ. ಅದು ಬರೆದರು ಅಂದ್ರೆ ಕೈಯಲ್ಲಿ ಬರೀಲಿಲ್ಲ. ಸತ್ಯತೀರ್ಥ ಭಾಷ್ಯ ಮಾಡಿ ಸತ್ಯತೀರ್ಥಕ್ಕೆ ಬರೆಸಿದರು ಆಚಾರ್ಯ. ಯಾವುದನ್ನು ತಮ್ಮ ಕೈಯಲ್ಲಿ ಬರೀಲಿಲ್ಲ. ಅದನ್ನೆಲ್ಲ ಯಾವುದ್ರಲ್ಲಿ ಬರೆದ್ರು? ಬರೆಸಿದ್ರು ಶಿಷ್ಯರ ಕೈಲಿ. ಸತ್ಯತೀರ್ಥ ಭಾಷ್ಯ ಅದೆಲ್ಲ ನಮಗೆ ಓದ್ಬೇಕಾದ್ರೆ ಜ್ಞಾನ ಇರಬೇಕು. ಬದಲಿಯಲ್ಲಿ ಬರಿತಾ ಇದ್ದಾರೆ ಆಚಾರ್ಯರು. ಈ ಅಪ್ಪಣೆ ಮಾಡಿದ್ರೆ ಬರಿತಾ ಇದ್ದಾರೆ. ದೊಡ್ಡವ್ರು ಯಾವ ಇವತ್ತು ಟೈಪ್ ಮಾಡಿದ್ರೆ ಪ್ರತಿ ಯಾವುದನ್ನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ತಾನು ಬರೆಯಲ್ಲ, ತಾನು ಟೈಪು ಮಾಡಲ್ಲ. ಯಾರು ಮಾಡ್ತಾರೆ? ಡ್ರಾಫ್ಟು ತಾನು ಮಾಡೋದಿಲ್ಲ. ಅದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ. ನೋಡ್ತಾರೆ, ಚೆಕ್ ಮಾಡ್ತಾರೆ. ಅದನ್ನು ಚೆಕ್ ಮಾಡಿ ಓಕೆ ಮಾಡಿದ್ಮೇಲೆ ಅದು ಟೈಪ್ ಆಗಿ ಸೈನ್ ಮಾಡ್ತಾರೆ ಅಷ್ಟೇ ಹೊರತು ಬರೆತ ಕೊಡೋದಿಲ್ಲ. ಅದು ಇವತ್ತು ದೊಡ್ಡವರು ಯಾರು ಕೂಡ ಸ್ವಂತ. ಗಣೇಶನ ಕೈಲಿ ಬರೆಸಿ ಮಹಾಭಾರತ ಬರೆಸಲಿಲ್ಲ. ದೊಡ್ಡವರೆಲ್ಲ ಹಾಗೆ ಮಾಡಿದ್ರು. ಶಿಷ್ಯರೆಲ್ಲ ಎಲ್ಲಿ ಕೇಳ್ಕೊಂಡಾಗಿತ್ತು? ಇಲ್ಲಿ ಉಡುಪಿ ಸುತ್ತ ಓಡಾಡ್ಬೇಕಾದ್ರೆ ದಕ್ಷಿಣ ಭಾರತ ದಿಗ್ವಿಜಯ ಕಾಲಕ್ಕೆ ಕೇಳಿದ್ರು. ಆಗ್ಲೇ ಮೊದಲು ಹೇಳಿದ್ ಸರಿ ಇಲ್ಲ, ಮಾನ್ಯೋನ್ವಯೋ ಅನ್ಯೋನ್ಯ ಮಹೋದೃಶ್ಯತೆ ಅಂತ ಹೇಳಿಬಿಟ್ರು. ಅವ್ರಾಗ ಗುರುಗಳು ಏನ್ ಮಾಡಿದ್ರಾಗ ಸೂತಾರ್ಥ ವಿಚ್ಛೇದ್ ಗುರು ಭಾಷ್ಯ ಬಂಜಸ ಅಂತ ಹೇಳಿದ್ರು. ಆಕ್ಷೇಪ ಮಾಡಿದ್ರು. ತಕ್ಷಣ ಆಚಾರ್ಯ ಏನ್ ಮಾಡಿದ್ರು? ಆಕ್ಷೇಪದಲ್ಲಿರೋ ಅಂಶ ಮಾತ್ರ ತಗೊಂಡ್ರು. ಏನಂತ? ಈ ಗುರುಗಳ ಪರ್ಮಿಷನ್ ಸಿಕ್ತು, ಲೋಕದ ಗುರುಗಳ ಪರ್ಮಿಷನ್ ಸಿಕ್ತು, ಬಟ್ ಮುಖ್ಯ ಗುರುಗಳಲ್ಲ ಇವರು. ಒಂದಾಯ್ತು. ಆಮೇಲೆ ಇವರೇನ್ ಮಾಡಿದ್ರು? ಜ್ಯೇಷ್ಠ ಯತಿಗಳು ಪ್ರಾರ್ಥನೆ ಮಾಡಿದರು, ಸ್ವಾಮಿ ಅವೆಲ್ಲ ಇದ್ದು ಬಿಡ್ಲಿ, ಕೆಟ್ಟ ಭಾಷೆ ಅಂತ ಹೇಳಿ ಆಯ್ತು, ನಮ್ಗೆ ಗೊತ್ತಾಯ್ತು. ಈಗ ಸರಿ ಭಾಷೆ ಗೊತ್ತಾಗ್ಬಿಡ್ತು, ಸರಿಯಾದ ಅರ್ಥ ನಿಮ್ಗೆ ಹೇಳಿ ಅಂತ ಕೇಳಿಕೊಂಡ್ರು. ಆಗ ಇತ್ಯಸ್ಯ ವಾಚ ವರದೇವ ಭಾಷಿತ ಯಥಾಖಿಲಾಶ ಶಿವಪೂರ್ಣಯ. ಆಗ ಆಚಾರ್ಯರು ಅರ್ಥ ಶುರು ಮಾಡೋದು. ಅಲ್ಲಿವರೆಗೂ ಅರ್ಥ ಹೇಳಿದ್ದಿಲ್ಲ. ಅಲ್ಲಿವರೆಗೂ ಪೂರ್ವಪಕ್ಷ ಪಾಠ ಹೇಳ್ತಿದ್ರು ಹೊರತು ಸಿದ್ಧಾಂತ ಹೇಳಲಿಲ್ಲ ಅವರು. ಯಾಕೆ? ನಾ ಪೃಷ್ಠ ಕಶ್ಚಿತ್ ಬ್ರೂಯ, ಪ್ರಾರ್ಥನೆ ಬರೋವರೆಗೂ ಕೇಳಬಾರ್ದು. ತಕ್ಷಣನೇ ಆಗ ಅವರು ಉಪದೇಶ ಶುರು ಮಾಡಿದ್ರು. ಆಮೇಲೆ ಬರಿಬೇಕಾಯ್ತು. ಬರಿಬೇಕೋಸ್ಕರ ಅವ್ರ ಅನುಮತಿ ಬೇಕು ಅಂತ ಬದಲಿಗೆ ತಿಳಿತಾ ನಡೆದಿದೆ. ಗೀತಾ ಭಾಷ್ಯ ಕೊಟ್ಟು ಹೊರಟು. ಸೊ ಗೀತಾ ಭಾಷ್ಯ ಮೊದಲನೇ ಕೃತಿ. ಎರಡನೇ ಕೃತಿಯೇ ಬ್ರಹ್ಮಸೂತ್ರ ಭಾಷ್ಯ. ಇಮಿಡಿಯೇಟ್ಲಿ ಎರಡನೇ, ಮಧ್ಯೆ ಗ್ಯಾಪ್ ಇಲ್ಲ. ಇನ್ನು ಕೊಡ್ತಾ ಹೋದ್ರು ಬಂದಷ್ಟು ಬರ್ಕೊಂಡು ವಾಪಸ್ ಅದು ಸಮೇತನೇ ಬಂದರು.
ಇವ್ರು ಹೇಳಿದ್ರು ಆಚಾರ್ಯರಿಗೆ ಏನಂತ, ಗುರುಗಳಿಗೆಲ್ಲ ಇದು ಓದ್ತಾ ಇರಿ ಬರ್ತೀರಿ ಅಂತ ಹೇಳಿ. ಇದು ಓದ್ತಾ ಇದ್ರು ಅದು ಬಂದಿಲ್ಲ ಇನ್ನು. ಸೊ ಗೀತಾ ಭಾಷ್ಯದ ಕಾಲಕ್ಕೆ ಬ್ರಹ್ಮಸೂತ್ರ ಭಾಷ್ಯ ಶುರುವಾಯ್ತಲ್ಲ, ಆಚಾರ ಗ್ರಂಥ ಇರೋದು ಲಿಂಕ್ ಇದೆ ಅದು. ಹೌದು, ಮತ್ತೆ ಮದ್ವೆ ಜನ ಬರ್ತ್ಬಿಟ್ಟಿದ್ದೀರಾ? ಇದ್ರೆ ಪಾರಾಶರ್ಯ ಹತ್ತು ಬದಲು ತಾತ್ಪರ್ಯನೇ ಕದನ. ಇಲ್ಲಿ ಭಾಷ್ಯ ಕುರುಸೂತ್ರ ಭಾಷ್ಯ ಅವಲಂಬಿತಂಬ್ರತೆ, ಹೋಗಿ ಆದಷ್ಟು ಹೋಗಿ ಬರೆದು ಬಿಡಿ ಅಂತ. ಆಗ ಆಚಾರ್ಯರು ಎಷ್ಟು ಜನ ಓದ್ತಾರೆ ಮಹಾ, ಇವತ್ತು ಎಷ್ಟು ಜನ ಓದ್ತಾರೆ ಮಹಾ ಅದನ್ನ? ನಮ್ಮವರೇ ಓದೋದಿಲ್ಲ, ಹೇಳಿದೆಲ್ಲ ಓದೋದೇ ಇಲ್ಲ. ಯಾರಿಗೆ ಬರೀಬೇಕು ಅಂತ ಕೇಳಿದ್ರು, ಆಚಾರ್ಯ ಗೊತ್ತಿಲ್ಲ ಅಂತಲ್ಲ. ಈ ಒಂದು ಆಚಾರ್ಯ ಏನೋ ಆ ಭಾರಿ ಆಸೆ ಇಟ್ಕೊಂಡು ಬರೆದು ಬಿಟ್ರು, ಡಿಸಪಾಯಿಂಟ್ ಆದ್ರು ಅಂತ ಏನಿಲ್ಲ, ಏನು ಡಿಸಪಾಯಿಂಟ್ ಆಗಿಲ್ಲ. ಯಾಕೆ ಯಾವುದೋ ಒಂದು ಕೆಲಸಕ್ಕೆ ಕರೆದ್ರು, ಯಾವ ಅಪ್ಲಿಕೇಶನ್ ಬರಲಿಲ್ಲ, ಡಿಸಪಾಯಿಂಟ್ ಆಗಲಿಲ್ಲ, ಎಲಿಜಿಬಲ್ ಪೀಪಲ್ ಇಲ್ಲ ಅಂತ ಅರ್ಥ ಮಾಡ್ಕೊಟ್ರು ಅಷ್ಟೇ ಹೊರತು ಇಲ್ಲೇ ಅಪ್ಲೈ ಮಾಡೇ ಮಾಡ್ತಿದ್ರು ಅಷ್ಟೇ, ಇನ್ನೇನಿಲ್ಲ. ಅದು ಡಿಸಪಾಯಿಂಟ್ ಆಗೋ ಕಾರಣ ಇಲ್ಲ ಅದಕ್ಕೆ. ಆಚಾರ ಅಂದ್ರೆ ಏನೋ ಭಾರಿ ಬರೆದು ಬಿಟ್ಟಿದ್ದಾರೆ, ನಾವು ಉಪಕಾರ ಪಡ್ತಿದ್ದೀವಿ ಓದ್ಬಿಟ್ಟು. ಸದ್ಯ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗಿರಬೇಕು ಅಲ್ಲ, ಅವ್ರಿಗೆ ಏನೂ ಆಗ್ಬೇಕಾಗಿಲ್ಲ. ಆ ಸಂಭಾಷಣೆ ಹೊರಗೆ ಬಂತು. ಮತ್ತು ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಅಷ್ಟೇ ಹೊರತು ಬೆಳೆದವ್ರಿಗೆ ಬೈಂಡಿಂಗ್ ಅಲ್ಲ. ಅಯೋಗ್ಯರು ಬೈಂಡಿಂಗ್ ಮಾಡಬಾರ್ದು, ಇವರಿಗೆ ಮಾಡಬೇಕಾಗಿಲ್ಲ, ಅವರೇ ಮಾಡ್ತಾರೆ. ಹಸಿವಾದವ್ರು ಅವರೇ ಬರ್ತಾರೆ, ಉಳಿದವ್ರು ಕರೆದು ಬರೋದಿಲ್ಲ. ಅದರಿಂದ ಹಾಗಿರ್ಬೇಕು. ಆಚಾರ್ಯ ಒಟ್ಟು ಏನ್ ಹೇಳಿದ್ರು ಹಾಗೆ ಮೂಲಕ ಅಂತ ಕೇಳಿದ್ರೆ, ನಮ್ಮ ಗ್ರಂಥ ಹೆಚ್ಚಾರ ಓದೋರು ಇಲ್ಲ ಕಲಿಯುಗದಲ್ಲಿ ಅಂತ ಆಚಾರ್ಯ ಗೊತ್ತು. ಯಾವಾಗಲೂ ಸಾಧಕರ ಸಂಖ್ಯೆನೇ ಕಡಿಮೆ. ಮನುಷ್ಯಾಣಂ ಸಹಸ್ರೇಶು ಕಚ್ಚಿತ್ ಯತತಿ ಸಿದ್ಧೈ, ಅದು ಕಲಿಯುಗದಲ್ಲಂತೂ ಇನ್ನು ಭಾರಿ ಕಡಿಮೆ. ಅದು ಆದ್ರೂ ಆಚಾರ್ಯ ಯಾತಕ್ಕೆ ಬರೋದು ಅಂದ್ರೆ, ಇರೋ ಆಚಾರ್ಯನ ಓದ್ಕೊಳ್ಳಿ ಉದ್ಧಾರ ಆಗಲಿ ಅಂತ ಬರೋದು. ಒಳ್ಳೊಳ್ಳೆ ಕೋರ್ಸ್ಗಳಿಗೆ 1000 ಸ್ಟೂಡೆಂಟ್ಸ್ ಇರೋದಿಲ್ಲ, ಎಷ್ಟೊತ್ತೆ ಜಸ್ಟ್ ಹ್ಯಾಂಡ್ಫುಲ್. ಕೆಲಸಕ್ಕೆ ಒಂದು ಬ್ಯಾಚ್ ಇರೋದೇ ಇಲ್ಲ ಕೆಲಸ, ಆದ್ರೂ ಪ್ರೊಟೆಕ್ಟ್ ಮಾಡ್ತಾರೆ ಜ್ಞಾನಕ್ಕೋಸ್ಕರ. ಲೌಕಿಕ ವಿದ್ಯೆಯಲ್ಲೇನೆ ಆ ಥರ ಎಲಿಮಿನೇಟ್ ಆಗ್ಬೇಕಾದ್ರೆ ಇನ್ನು ಅಧ್ಯಾತ್ಮ ವಿದ್ಯೆ ನಾವು ಜನ ಸಿಗ್ತಾರೆ ಅಂತ ಆಸೆ ಇಟ್ಕೊಂಡು ಸಂಖ್ಯೆ ಬೆಳೆಸೋಲ್ಲಿ ಏನೂ ಅರ್ಥ ಇಲ್ಲ. ಸಂಖ್ಯೆ ಬೆಳೆಸ್ತಾ ಹೋದ ಲೌಕಿಕ ವಿದ್ಯೆಗಳೆಲ್ಲ ಇದು. ಒಬ್ಬನೇ ಬಂದರೂ ಸಾಕು ನಮಗೆ, ಅಷ್ಟೇ ಹೊರತು 100 ಜನ ಬೇಕು ಅಂತ ಅಪೇಕ್ಷೆ ಪಟ್ಟರೆ ತಪ್ಪು ಅಂತ ಕಾನ್ಸೆಪ್ಟ್ ಇದೆ ಈಗ. ತುಂಬ ಜನ ಹೇಳಬೇಕು ನಾವು ಅಂತ. ಅದು ಒಳ್ಳೆಯವರು ಸಿಕ್ಕಾಗ ಅದು ಓಕೆ. ಬಲಾತ್ಕಾರ ಮಾಡಿಬಿಟ್ಟು ಅವ್ರು ಓದೋರು ಸರಿ ದಾರಿ ತಪ್ಪಿದ್ರೆ ಅಧಿಕಾರ ಇಲ್ದವ್ರು ಓದಿದ್ರು ಅಂತ ಅರ್ಥ. ಅರ್ಹತೆ ಇದ್ದವ್ರು ಓದಿದ್ರೆ ಉಪಯೋಗ ಮಾಡ್ಕೋತಾರೆ, ಉಳಿದವ್ರು ಮಾಡಿದ್ರೆ ಮಿಸ್ಯೂಸ್ ಮಾಡ್ತಾರೆ. ನಾರಾಯಣಂ ಗುಣೈ ಸರ್ವೈ ಹೃದೀರ್ಣಂ ದೋಷ ಅದಕ್ಕೆ ಅನ್ವಯ ಇಷ್ಟೇ. ನಾರಾಯಣಂ ನತ್ವ ಸೂತ್ರಾರ್ಥ ಉಚ್ಯತೆ. ನಾರಾಯಣಂ ನತ್ವ ಸೂತ್ರಾರ್ಥ ಉಚ್ಯತೆ. ನಾರಾಯಣ ನಮಸ್ಕಾರ ಮಾಡಿಬಿಟ್ಟು ಸೂತ್ರಾರ್ಥವನ್ನು ಹೇಳ್ತೇವೆ. ನಾರಾಯಣ ಬದಿನಾರಾಯಣ ಅಲ್ಲೇ ಇದ್ದಾನೆ, ನಾರಾಯಣ ಇದ್ದಾನೆ, ನಾರಾಯಣ ಹೇಳಿದ್ದಾನೆ. ಅದಕ್ಕೆ ಹೇಳಿದ ನಾರಾಯಣ ನಮಸ್ಕಾರ ಮಾಡಿ, ಬರದ ನಾರಾಯಣಿಗೆ ನಮಸ್ಕಾರ ಮಾಡಿ. ಗುಣ ಯಾರಿಗೆ ನಾರಾಯಣ ಯಾರು ಅಂದ್ರೆ, ಗುಣೈ ಸರ್ವೈರ್ ಉದೀರ್ಣಂ. ಉದೀರ್ಣ ಅಂದ್ರೆ ಪೂರ್ಣ. ಸರ್ವೈಹಿ ಗುಣೈಹಿ ಪೂರ್ಣ, ಎಲ್ಲಾ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಆಮೇಲೆ ದೋಷವರ್ಜಿತ, ಸಕಲ ದೋಷಗಳಿಂದ ದೂರ ಆಗಿದ್ದಾನೆ. ಎರಡಾಯ್ತು. ಗುಣಪೂರ್ಣತ್ವ ಒಂದು ಲಕ್ಷಣ, ದೋಷ ದೂರತ್ವ ಅದಕ್ಕೆ ಅಟ್ಯಾಚ್ಡ್ ಲಕ್ಷಣ. ಜ್ಞೇಯಂ, ಬಹಳ ದೊಡ್ಡವನ್ ಬಿಡಿ ನಮಸ್ಕಾರ, ನಮಗೆ ತಿಳಿಯೋದಿಲ್ಲ. ಜ್ಞೇಯಂ, ಯಥಾಶಕ್ತಿ ತಿಳಿದಕ್ಕೆ ಬರುತ್ತೆ. ಸಮುದ್ರ ಅಷ್ಟು ದೊಡ್ಡದು, ನಾವು ಸ್ವಲ್ಪ ಕೆಜ್ಜೆ ಒಳಗೆ ಬರುತ್ತೆ. ಅದಕ್ಕೆ ಬಾವಿಲಿ ಇಳಕ್ಕೆ ಬರೋದ್ರೆ ಸಮುದ್ರಕ್ಕೆ ಹೋಗ್ಬೋದು, ಆಶ್ಚರ್ಯ. ಸಮುದ್ರ ದೊಡ್ಡದ ಬಾವಿ ದೊಡ್ಡದ, ಆದ್ರೆ ಬಾವಿ ಆಳವಾದ ಬಾವಿ ಹಿಡಿದಕ್ಕೆ ಆಗತ್ತೆ. ಸಮುದ್ರ ಭಾರಿ ದೊಡ್ಡದು, ಸ್ವಲ್ಪ ಹೋಗ್ಬೋದು ನಾವು. ದೇವ್ರ ಗುಣ ಸಮುದ್ರ ಸ್ವಲ್ಪ ತಿಳ್ಕೊಳಕ್ ಬರುತ್ತೆ ಯಥಾಯೋಗ್ಯ. ದೋಷ ಇದೆ, ರಿಸ್ಕ್ ಇದೆಯಾ ಅಂದ್ರೆ ಈ ಸಮುದ್ರಕ್ಕೆ ರಿಸ್ಕ್ ಇದೆ. ಸೊ ಮುಂದುವರೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲೇ ಇಲ್ಲ, ದೋಷನೇ ಇಲ್ಲ, ದೋಷ ಬರ್ತೀತ. ಅದಕ್ಕೆ ಸ್ವಾರಸ್ಯ ಇದೆ. ಪಾಠಕ್ಕೆ ಹೋದ 4 ದಿವಸ ಬಿಟ್ಟು ಬಿಟ್ಟ, ಅದೇನಾದ್ರು ದೋಷ ಇದೆಯಾ ಅಂದ್ರೆ ಇಲ್ಲ, ಓದಿದ್ದಕ್ಕೆ ಬೆಲೆ ಇದೆ. ಸರಿಯಾಗಿ ಬಂದ್ರೆ ಬಿಡೋ ಪ್ರಸಂಗನೇ ಬರಲ್ಲ, ಲಿಂಕ್ ಸಿಕ್ಕೇ ಬಿಡುತ್ತೆ. ಆದ್ರೆ ಅದು ಪ್ರತ್ಯವಾಯ ಇಲ್ಲ. ಕೆಲವು ಕೋರ್ಸ್ ಬದ್ದೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ತಿಳ್ಕೊಳ್ಬೇಕು, ಅದೆಲ್ಲ ವಾಪಸ್ ಕೊಡ್ಬೇಕು ಎಷ್ಟೋ ವಿಷಯಗಳನ್ನ. ಕೆಲವು ಬಿಟ್ಟು ರೀಫಂಡ್ ಫುಲ್ ಸಿಗೋದಿಲ್ಲ ಅವನಿಗೆ. ನೇಯಂ ಗಮ್ಯಂ, ಅದೇನೋ ಸರಿನೇ, ಗಮ್ಯನ ದೊಡ್ಡ ಟ್ಯಾಂಕ್ ನೋಡಿದ್ರು ಔಟ್ಲೆಟ್ಟೇ ಇಲ್ಲ, ಬೈಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಔಟ್ಲೆಟ್ ಇದೆ, ಗೊತ್ತಾಯ್ತಾ? ಗಮ್ಯಂ. ಮತ್ತೆ ನಮಗೆ ತಿರುಗಿಸಕ್ಕೆ ಬರುತ್ತೆ, ಅವನೇ ಬಂದು ತಿರುಗಿಸ್ಬೇಕು ಅಂತಿಲ್ಲ, ನಾವು ತಿರುಗಿಸ್ಬೋದು. ಜ್ಞೇಯನ ಆಯ್ತು, ಗಮ್ಯನೂ ಆಯ್ತು. ಹಾಗೆಲ್ಲರೂ ನಿಂತ್ಕೋತಾರೆ, ಕ್ಯೂ ನಿಂತ್ಕೋತಾರೆ. ಇದು ಟ್ಯಾಂಕ್ ನೋಡ್ಕೊಂಡು ಹೋಗ್ತೀರಿ, ಟ್ಯಾಂಕ್ ನೋಡ್ ಹೋಗ್ತೀರಿ, ಯಾರು ಕೂಡ ಹೋಗೋದಿಲ್ಲ. ಅದಕ್ಕೆ ಜ್ಞೇಯ ಆಗಿದ್ದಾನೆ, ಗಮ್ಯನೂ. ಗಮ್ಯ ಅಂದ್ರೆ ಏನೋ ರೀಚಬಲ್, ಇದು ನೋಯಬಲ್, ಅದು ರೀಚಬಲ್, ಗೊತ್ತಾಯ್ತಾ? ಅದರಿಂದ ತಿಳ್ಕೋಬೇಕು. ಒಂದು ಪಟ್ಟ ಮುಗೀತು, ಇನ್ನೊಂದು ಸೇರಿಸಿದ್ರು ಗುರುಶ್ಚಾಪಿ, ಗುರುಗಳಿಗೂ ಮಾಡಬೇಕು. ಗುರುಭ್ಯೋ ನಮಃ ಹರಿ ಓಂ ಮಾಡ್ಬೇಕಾದ್ದರಿಂದ ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಗುರುವಿನ ಬಹುವಚನ ಉಪಯೋಗಿಸ್ಬಿಟ್ರು. ದೇವರಿಗೆ ಏಕವಚನ, ಗುರುಗಳಿಗೆ ಬಹುವಚನ. ಯಾಕೆ ಅಂತ ಕೇಳಿದ್ರೆ ದೊಡ್ಡಗೆ ಅನಿಸುತ್ತೆ, ದೇವ್ರು ಚಿಕ್ಕವರು, ಗುರುಗಳಿಗೆ ಭಾರಿ ದೊಡ್ಡವರು ತಿಳ್ಕೊಂಡ್ಬಿಡ್ತಾರೆ. ಬಹುವಚನ ಯಾರಿಗೂ ಉಪಯೋಗಿಸ್ತಾರೆ? ಸಾಮಾನ್ಯ ದೊಡ್ಡವರಿಗೆ. ಆದ್ರೆ ದೊಡ್ಡವರಿಗೆಲ್ಲ ಇದು ತುಂಬಾ ಜನ ಇದ್ದಾರೆ, ಆದ್ರಿಂದ ಅವ್ರಿಗೆ ನಮಸ್ಕಾರ. ಆಚಾರ್ಯ ತುಂಬಾ ಜನ ಎಲ್ಲಿದ್ದಾರೆ? ಒಬ್ಬರೇ ಅಲ್ವೇ?
ಆದರೆ ಬಹುರೂಪಗಳು ಗುರುಗಳೇ, ಅತಿ ಎಲ್ಲಾ ರೂಪಗಳು ಗುರುಗಳಾದ್ದರಿಂದ ಗುರು ಅಂತ ಅವ್ರಿಗೆ ಅರ್ಥ. ಉಳಿದವರಿಗೆಲ್ಲ ತುಂಬಾ ಜನ ಇರ್ತಾರೆ, ಅವರೆಲ್ಲರಿಗೂ ನಮಸ್ಕಾರ ಮಾಡಬೇಕು. ಸಣ್ಣ ಗುರುವಿನಿಂದ ಹಿಡಿದು ದೊಡ್ಡ ಗುರುವಿನವರಿಗೂ ಕೂಡ ಒಂದು ಅಕ್ಷರಂ ಕಲಿಸಿದ ಆತಂ ಗುರುಂ ಅಂತ ಹೇಳ್ತಾರೆ. ಒಂದು ಅಕ್ಷರ ಕಲಿಸಿದ್ರು ಕೂಡ ಆ ಮಟ್ಟಿಗೆ ಏನು ಬಂತು ಅವರಿಗೀಗ ಗುರುತ್ವ ಬಂತು. ಜ್ಞೇಯಂ ಎಂ ಎಂ ಗುರು ಮುಶ್ಚಾಪಿ ನತ್ವಾ ಅಪಿ ಶಬ್ದದಿಂದ ದೇವರಿಗಿಂತ ಗುರುಗಳು ಕಡಿಮೆ ಅಂತ ಅರ್ಥ ತೋರಿಸಿದ್ರು. ಇಲ್ಲಿ ಮಾತ್ರ ವ್ಯತ್ಯಾಸ ಇಲ್ಲ. ದೇವರು ಆತ್ಮೆ ಗುರುವೇ ಆತ್ಮ, ಇಲ್ಲಿ ನೋ ಡಿಫರೆನ್ಸ್. ಗೊತ್ತಾಯ್ತಾ? ಇದು ನತ್ವಾ ಸೂತ್ರಾರ್ಥ ಉಚ್ಯತೆ. ಬರೀ ಯಾವ ಸೂತ್ರ ಹೇಳಲೇ ಇಲ್ಲ, ಈ ವ್ಯಾಕರಣ ಸೂತ್ರನೋ ಇದೇನೋ ಹೇಳಲೇ ಇಲ್ಲ. ಅದಕ್ಕೆ ಸೂತ್ರ ಅಂದ್ರೆ ಯಾವುದು? ಬ್ರಹ್ಮಸೂತ್ರ ಅಂತಾನೆ ಅರ್ಥ. ಆದ್ದರಿಂದ ಅಲ್ಲೂ ಗೀತಾರ್ಥ ಬಂದ್ರು. ಭಗವದ್ಗೀತಾ ಗೋಪಿ ಗೀತಾ ಅವೆಲ್ಲ ಅಲ್ಲ, ಭಗವದ್ಗೀತಾ ಅಂತ ಹೇಳೋದಕ್ಕೋಸ್ಕರನೇ ಗೀತಾರ್ಥ ಅಂದ್ರೆ ಸೂತ್ರಾರ್ಥ. ಮುಂದೆ ಅದನ್ನೇ ಹೇಳ್ತಾರೆ, ಆಚಾರ್ಯ ಹೇಳ್ತಾರೆ. ಅದನ್ನ ಉಚ್ಯತೆ ನೋಡಿ. ಪ್ಯಾಸಿ ವಕ್ಷಾಮಿ ಅಂತ ಹೇಳಿಲ್ಲ, ಉಚ್ಯತೆ ಅಂತ ಹೇಳಿ. ಇದು ಸಾರಸ್ಯ. ಯಾತಕ್ಕೆ ಅಂದ್ರೆ ಹೇಳಲ್ಪಡುತ್ತದೆ, ಅವನು ಹೇಳಿಸ್ತಾನೆ. ನಾವು ಏನವರು ಏಜೆಂಟ್ ಅಷ್ಟೇ ಹೊರತು ಸ್ವಾತಂತ್ರ್ಯ ಇಲ್ಲ ಅಂತ ಹೇಳೋದಕ್ಕೋಸ್ಕರ. ಪ್ಯಾಸಿವ್ ಅಂದ್ರೆ ಏನು? ವಿ ಆರ್ ಪ್ಯಾಸಿವ್. ಆಕ್ಟಿವ್ ದೇವರು ಒಬ್ಬನೇ. ಸೊ ಆಕ್ಟಿವ್ ಭಕ್ತಿಯಲ್ಲಿ ಹೇಳಿದಾಗ ನಾನು ಮಾಡ್ತೇನೆ, ಗೊತ್ತಾಯ್ತಾ? ಕೆಲಸ ಇಟ್ ವಿಲ್ ಬಿ ಡನ್ ಅಂತ. ಇಟ್ ವಿಲ್ ಬಿ ಡನ್ ಅಂದ್ರೆ ಅಹಂಕಾರ ಇಲ್ಲ, ಅಹಂಕಾರ ಇಲ್ಲ. ಮಾಡ್ತಾರೆ, ಸಂಬಂಧಪಟ್ಟವರೆಲ್ಲ ಸೇರಿ ಮಾಡ್ತಾರೆ ಅಂತ. ಅಂದರೆ ಸಂಸ್ಕೃತದಲ್ಲಿ ಪ್ಯಾಸಿವ್ ಬಹಳ ಉಪಯೋಗಿಸ್ತಾರೆ. ಸಂಸ್ಕೃತ ಓದೋರು ಸಂಸ್ಕೃತಿ ಬಂದಿರುತ್ತೆ ಏನದು, ವೆರ್ ಆಲ್ ಪ್ಯಾಸಿವ್ ಅಂತ ಗೊತ್ತಿದ್ದಕ್ಕೆ ಸಾಮಾನ್ಯ ಪ್ಯಾಸಿವೇ ಜಾಸ್ತಿ ಉಪಯೋಗಿಸೋದು, ಆಕ್ಟಿವ್ ಕಡಿಮೆ ಉಪಯೋಗಿಸ್ತಾರೆ. ಇಲ್ಲಿ ಹೇಳ್ಬೇಕಾದ್ರೆ ತತ್ವ ಸೂತ್ರಾರ್ಥ ಉಚ್ಯತೆ, ಮಯಾ ಉಚ್ಯತೆ ಅಂತ ಅರ್ಥ. ಮಯಾ ಉಚ್ಯತೆ ಹೇಳಲ್ಪಡುತ್ತದೆ. ಪ್ರಾಣದೇವರು ನಾವು ಹೇಳ್ತಾ ಇದ್ದೀವಿ, ಇನ್ನು ಉಳಿದವರು ಯಾರು ಹೇಳ್ತೇನೆ ಅಂತ ಹೇಳಾಗಿಲ್ಲ. ಅಲ್ಲಿ ಹೇಳ್ಬೇಕಾದ್ರೆ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಅಲ್ಲಿ ಹೇಳಿದ್ರು. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅದನ್ನ ಹಾಗೆ ಹೇಳಿ. ಇಲ್ಲಿ ಯಾಕೆ ಹೇಳಿಲ್ಲ ಅಂದ್ರೆ ಎಲ್ಲದೂ ಆಚಾರ್ಯ ದೇವರ ಅಪ್ಪಣೆಯಿಂದಾನೇ ಬರೆದಿರೋದು. ಅಲ್ಲಿ ಲೋಕಕ್ಕೆ ಕಂಡಾಗ ಅಪ್ಪಣೆ ಇಲ್ಲ, ಒಳಗೆ ಅಪ್ಪಣೆ ಇದೆ. ಅದಕ್ಕೋಸ್ಕರ ವಕ್ಷ್ಯಾಮಿ ಮಾಡ್ತೇನೆ, ಅಲ್ಲಿ ಹೇಳಿದ್ದಾರೆ ಮಾಡ್ತೇವೆ ಅಷ್ಟೇ. ಉಚ್ಯತೆ ಹೇಳಿ ಕುರು ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದೇವೆ ಅಷ್ಟೇ. ಗೊತ್ತಾಯ್ತು? ಇಟ್ ಈಸ್ ಬೀಯಿಂಗ್ ಡನ್ ಆಸ್ ಪರ್ ದಿ ಇನ್ಸ್ಟ್ರಕ್ಷನ್ಸ್. ಅಲ್ಲಿ ಐ ಹ್ಯಾವ್ ಡನ್. ವ್ಯತ್ಯಾಸ ಇರೋದ್ರಲ್ಲಿ ವ್ಯತ್ಯಾಸ, ಅರ್ಥ ವ್ಯತ್ಯಾಸ ಇಲ್ಲ ಅವರಿಗೆ, ನಮಗೆ ವ್ಯತ್ಯಾಸ ಇರುತ್ತೆ. ಅದು ಆಮೇಲೆ ಬರೆದಿದ್ದು, ಮೊದಲು ಬರೆದು ಆಮೇಲೆ ಹೇಳೋದಕ್ಕೋಸ್ಕರ ವ್ಯತ್ಯಾಸ ಹೇಳಿದ್ದಾರೆ ಅಷ್ಟೇ ಹೊರತು ಬೇರೆ ಅಲ್ಲ. ಸೂತ್ರಾರ್ಥ ಉಚ್ಯತೆ ಇವೆಲ್ಲ ತಿಳ್ಕೊಂಡ್ರೆ ಆರಂಭದಲ್ಲೇನೆ ಎಷ್ಟು ವಿಷಯ ಬಂತು. ಇಷ್ಟು ಅರ್ಥ ಇದ್ದು ನಮ್ಗೆ ಅರ್ಥ ಆಗಬೇಕು ಅಂತ ಅವ್ರೇನು ಮಾಡಿದ್ರು? ಗುಣೈ ಸರ್ವೈರುದೀರ್ಣಂ ಅಂದ್ರು. ನಿಖಿಲ ಪೂರ್ಣ ಗುಣೈಕ ದೇಹ ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿದರು. ಯಾವುದ್ರೊಳಗೆ? ಯಾವುದು? ಅನುವ್ಯಾಖ್ಯ. ಅದಕ್ಕೆ ಸ್ವಯಂಕೃತಾಪಿ ತದ್ವ್ಯಾಖ್ಯ ಕ್ರಿಯತೆ, ತಾವೇ ಬರದ ವ್ಯಾಖ್ಯಾನ ಅದಕ್ಕೆ. ನಾರಾಯಣಂ ಗುಣೈ ಸರ್ವೈರುದೀರ್ಣಂ. ಗುಣಗಳು ಯಾವ್ದು ಹಾಗಿದ್ರೆ ಅಂದ್ರೆ ಗುಣೈಕ ನಿಖಿಲ ಪೂರ್ಣ ಗುಣೈಕ ದೇಹಂ. ಆಮೇಲೆ ಏನು ಹೇಳಿದರು? ಗುರುಗಳ ಬಗ್ಗೆ ಹೇಳ್ಬೇಕಲ್ಲ. ಗುರುಗಳ ಬಗ್ಗೆ ಹೇಳ್ಬೇಕಾದ್ರೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ. ಗುರುಗಳು ಬೇರೆ ಇದ್ದಾರೆ, ತುಂಬಾ ತಿಳ್ಕೊಳಕ್ ಹೋಗ್ಬೇಡಿ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ. ಅದೇ ನಾರಾಯಣನೇ ಶಾಸ್ತ್ರ ಬರದ ರೂಪ, ವೇದವ್ಯಾಸ ರೂಪ ಇದೆಯಲ್ಲ, ಆ ರೂಪಕ್ಕೆ ನಮಸ್ಕಾರ ಮಾಡ್ತೇನೆ ಅಂತೇಳಿ. ಈ ರೂಪನೂ ಗುರು, ಆ ರೂಪನೂ ಗುರು, ಈ ರೂಪನೂ ದೇವರು, ಆ ರೂಪನೂ ದೇವರು. ಅದಕ್ಕೆ ಟೀಕಾರ ಬರೀತಾರೆ. ಹಾಗಿದ್ರೆ ಇಲ್ಲಿ ದೇವರು ಅಂದ್ರಿ, ಗುರುಗಳು ಅಂದ್ರಿ, ನಿಮಗೆ ಗುರುದೇವತಾ ಭೇದ ಇದೆ ಅಂತ ಕೇಳಿದ್ರೆ ಅರುಚಿಂ ಸೂಚಯನ್. ಭೇದ ಇಲ್ಲ ಅಂತ ಹೇಳೋದಕ್ಕಾದ್ರೆ ತಮೇವ ಅಂತ ಹೇಳಿದ್ರು. ಅದೇ ಗುರು ನಾರಾಯಣನೇ ಹೊರತನ್ನು ಬೇರೆ ಗುರುಗಳಿಲ್ಲ. ನಾರಾಯಣೇನಾಭೀತೋ ಬದರ್ಯಾಂ ತಸ್ಯೈವ ಶಿಷ್ಯೋ ಜಗದೇಕ ಹೊರತು. ಎಲ್ಲಿರ್ತದೋ ತಾತ್ಪರ್ಯನೇ ಕೊನೆಗೆ ಹೇಳ್ತಾರೆ. ಅವರ ಶಿಷ್ಯ ಬೇರೆ ಶಿಷ್ಯನಲ್ಲ ನಾನು ಅಂತ ಹೇಳ್ತಾರೆ. ಅದೇ ಶುರುವಾಗಿದೆ, ನಾಳೆಯಿಂದ ಕಂಟಿನ್ಯೂ ಮಾಡೋಣ. ಅದಕ್ಕೆ ಟೀಕಾರ ಎಷ್ಟು ಬರೀತಾರೆ ನೋಡಿ. ಆಮೇಲೆ ಅದೆಲ್ಲ ಅಲ್ಲಿ ಓದಿದೆ ತತ್ವಪ್ರಕಾಶಿಕಾಗತ್ತೆ. ಇಷ್ಟಷ್ಟೇ ಓದು. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಸಮರ್ಥ.